ಕಾಂಗ್ರೆಸ್ ಆಫೀಸ್ ನಲ್ಲಿ ಒಂದೇ ಮಾತ್ರ ಮಾಡುವಾಗ ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವಾಗ ನಿಲ್ಸಿ ಅನ್ನೋ ತರ ಆಕ್ಷನ್ ಮಾಡಿದ್ರೆ ಆಗಿದೆ ಈಗ. ಇಲ್ಲ, ಅವ್ರು ಯಾರು ಅವರು ಕ್ಲಾರಿಫಿಕೇಶನ್ AICC ಕೊಟ್ಟಿದ್ದಾರೆ. ಆ ರೀತಿ ಅದಕ್ಕೋಸ್ಕರ ಹೇಳಲಿಲ್ಲ. ಖರ್ಗೆ ಅವರಿಗೆ ಕುರ್ಚಿ ತಗೊಂಡು ಬಂದು ಹಾಕಿ ಅಂತ ಹೇಳ್ತರು ಅಂತ ಅನ್ನೋ ರೀತಿಯಲ್ಲಿ ಕ್ಲಾರಿಫಿಕೇಶನ್ ಬಂದಿದೆ. ಅದನ್ನ ಇವರು ಬೇಕಂತ ಹೇಳಿ ಅದಕ್ಕೆ ರಾಜಕೀಯ ಬಣ್ಣ ಕಟ್ಟೋದಕ್ಕೆ ಹೊರಟಿದ್ದಾರೆ. ಸರ್, ಮತ್ತೆ ತಿಪ್ಟೂರನ್ನ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಅಂತ ಷಡಕ್ಷರಿ ಮಾತನಾಡಿದ್ದಾರೆ ಸರ್. ತಿಪ್ಟೂರನ್ನ ಜಿಲ್ಲೆ ಮಾಡಬೇಕು ಅಂತೇಳಿ ಷಡಕ್ಷರಿ ಅವರು ಕೇಳಿದ್ದಾರೆ. ಮಧುಗಿರಿಯನ್ನ ಜಿಲ್ಲೆ ಮಾಡಬೇಕು ಅಂತೇಳಿ ರಾಜಣ್ಣ ಅವರು ಕೇಳಿದ್ದಾರೆ. ಒಟ್ಟಾರೆ ಜಿಲ್ಲೆ 11 ಕ್ಷೇತ್ರ ಇದೆ, ದೊಡ್ಡ ಜಿಲ್ಲೆ. ನಮಗೆ ಬೆಳಗಾಂ ಮೊದಲು ದೊಡ್ಡದಾಗಿದೆ. ಬೆಳಗಾಂ ಇನ್ನೂ ಕೂಡ 2 ಜಿಲ್ಲೆ ಅಥವಾ 3 ಜಿಲ್ಲೆ ಮಾಡಬೇಕು ಅಂತೇಳಿ ಅವ್ರದ್ದೊಂದು ಬೇಡಿಕೆ ಇತ್ತು. ಗುಲ್ಬರ್ಗನೂ ಇತ್ತು. ಅದು ಈಗ ಯಾದಗಿರಿ ಆದಮೇಲೆ ಗುಲ್ಬರ್ಗ ಸೆಕೆಂಡ್ ಆಗಿದೆ. ಈಗ ನಮ್ಮ ಜಿಲ್ಲೆ ಕೂಡ ರಾಜ್ಯದಲ್ಲಿ 2ನೇದು ದೊಡ್ಡದು ಬೆಳಗಾಂ ಆದಮೇಲೆ. ಸೊ ಅದಕ್ಕೆ ಜಿಲ್ಲೆ ಮಾಡೋದಕ್ಕೆ ಅಂತೂ ಭಾಳ ದಿವಸದಿಂದ ಬೇಡಿಕೆ ಇದೆ. ತೀರ್ಮಾನ ಸರ್ಕಾರದ ಹಂತದಲ್ಲಿ ಆಗಬೇಕಾಗುತ್ತೆ ಒಂದು ವೇಳೆ ಜಿಲ್ಲೆ ಮಾಡೋದೇ ಆದರೆ. ಈಗ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ಆ ತೀರ್ಮಾನಗಳು ಆಗೋದು ಕಷ್ಟ. ಯಾಕೆಂದರೆ ನಮಗೆ ಈ ಬರಗಾಲ ಎದುರಿಸಬೇಕು. ಆಡಳಿತ ಒಂದು ವೇಳೆ ಜಿಲ್ಲೆಗಳು ಮಾಡಬೇಕು ಅಂತಾದರೆ ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡಬೇಕಾಗುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಸದ್ಯದಲ್ಲಿ ಆಗೋದಿಲ್ಲ. ಸರ್, ಬರ ಪರಿಸ್ಥಿತಿಯಲ್ಲಿ ಪ್ರತಿ ಕ್ಷೇತ್ರಕ್ಕೆ 500 ಕೋಟಿ ಕೊಡಬೇಕು ಸಚಿವರಾಗಿ ಅವರು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ. 500 ಕೋಟಿ ಪ್ರತಿ ಕ್ಷೇತ್ರ ಕೊಡಬೇಕು ಅಲ್ಲ, ಅವರು ಸಂಪುಟದಲ್ಲಿ ಚರ್ಚೆ ಮಾಡಲಿ. ನಾನು ನೋಡಿದೆ, ಅವ್ರ ಹೇಳಿಕೆಯನ್ನು ನೋಡಿದೆ. 500 ಕೋಟಿ ಕೊಡಬೇಕು ಹಾಗೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವು ಚರ್ಚೆ ಮಾಡ್ತೀವಿ. ಈಗಿನ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸಾಧ್ಯ ಇದೆಯಾ ಸರ್ 500 ಕೋಟಿ ಕೊಡಬೇಕು? ಅಲ್ಲ, 500 ಕೋಟಿನೂ ಕೊಟ್ಟಿದ್ದಾರೆ, 1000 ಕೋಟಿನೂ ಕೊಟ್ಟಿದ್ದಾರೆ. ಅದು ಯಾವ ಕಾರಣಕ್ಕೆ? ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಈಗ ನಮ್ಮಲ್ಲಿ ಎಲ್ಲ ಲಿಂಕ್ ಕೆನಾಲ್ಗೆ 1000 ಕೋಟಿ ಕೊಟ್ಟರು ಒಂದೇ ಸಾರಿ ನಮ್ಮ ಜಿಲ್ಲೆಯಲ್ಲಿ. ಅದು ಕೆಲಸದ ಮೇಲೆ ಅಥವಾ ಅಲ್ಲಿನ ಸಾಧಕ ಬಾಧಕಗಳನ್ನು ನೋಡ್ಕೊಂಡು ತೀರ್ಮಾನ ಮಾಡ್ತಾರೆ.